ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನೀವು ನೋಡ್ತಾ ಇರೋ ಶ್ರೇಯಸ್ ಯು ಬ್ಲಾಗ್. ಇವಾಗ ನಾನು ಜಿಮ್ಮಿಗೆ ಬಂದಿದ್ದೀನಿ. ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಇವಾಗ ನಾನು ಜಿಮ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಈ ಥರ ರೆಡಿ ಆಗಿದ್ದೀನಿ. ಮತ್ತು ಫ್ರೂಟ್ಸ್ನ ತಿಂತಾಯಿದ್ದೀನಿ. ಯಾವಾಗಲೂ ನಾನು ಬೆಳಗ್ಗೆ ಹೊತ್ತು ಓಟ್ಸು ಮತ್ತು ಫ್ರೂಟ್ಸ್ನೇ ತಿನ್ನೋದು. ಇಲ್ಲಿ ಯಾವ ಪಕ್ಷಿಗಳಿದಾವೆ ಅಂತ ನೀವು ನೋಡ್ಬೋದು. ಕನ್ನಡ ಇಂಗ್ಲೀಷಲ್ಲಿ ಎರಡರಲ್ಲೂ ಹಾಕಿದ್ದಾರೆ ಬೋರ್ಡಲ್ಲಿ. ಇವಾಗ ನಾವು ರಂಗನತಿಟ್ಟಕ್ಕೆ ಬಂದಿದ್ದೀವಿ. ಇಲ್ಲಿ ಶ್ರೀರಂಗಪಟ್ಟಣದಲ್ಲಿತ್ತು ಅಲ್ಲೇ ನೋಡಿ. ಇಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ಬೇಕು. ಅಲ್ಲ ಒಂದು ಜಾಕೆಟ್ ಹಾಕೊಳಕ್ಕೆ ಬರಲ್ಲ ಬಂದವನೇ ಇಲ್ಲಿ ಫ್ರೆಂಡ್ಸ್. ನಿಮಗೆ ಜಾಕೆಟ್ ಹಾಕೊಳಕ್ಕೆ ಬರಲ್ಲ, ಹೇಳ್ಕೊಡ್ತಾ ಇದ್ದೀವಿ. ಇಷ್ಟೆಲ್ಲ ಜನರು ಇದು ಒಂದೇ ಬೋಟಲ್ಲಿ ರೈಡ್ ಹೋಗ್ತಾ ಇರೋದು. ಇವಾಗ ನಾವು ಹೋಗ್ತೀವಿ ರೈಡು. ಫಸ್ಟ್ ಟೈಮ್ ಬೋಟ್ ಎಕ್ಸ್ಪೀರಿಯನ್ಸಾ ನಿಂದು? ನಂದು ಫಸ್ಟ್ ಟೈಮ್. ಹೋಯ್ತು ಬಾರ. Kaveri. Sir, this is out of the country birds is coming, sir. Siberia, Russia, Europe birds is coming, sir. This is Siberia country bird, sir. Pelican bird. What means pelican? Siberia, Russia, Europe birds is coming, madam. November is coming, madam. December resting time, sir. This is starting season. January, February breeding time. Egg, madam. January, February, madam. फरवरी में चला जाता है सर. ಅದ್ಯಾವುದು? More than 80, sir. You see, sir, more than 80. You see, sir, on 5 and 10. No. Only natural food, sir. Birds and fish. Drinking water attacks our birds, sir. Fishes lot of inside the water, sir. 20, 30 ಗಂಟೆ ಬರುತ್ತೆ ಅಣ್ಣ. 40 ಗಂಟೆ ಬರುತ್ತೆ. ನೋಡಿ ಸರ್, ನೆಸ್ಟಿಂಗ್ ಮಾಡ್ತಾರೆ. ನೆಸ್ಟಿಂಗ್ ಇದೆ ನೋಡಿ ಸರ್. ನೆಸ್ಟಿಂಗ್ ರೆಡಿ ಆಗಿದೆ. ಊಟ ಕಳಿಸ್ಬಿಡೋದು. ಅಟ್ಯಾಕ್ ಮಾಡಿದೆ ಸರ್ ಬರ್ಡ್ಸ್. ಬೋಟಿಂಗ್ಗೆ ನಿಲ್ಲಿಸ್ಬಿಡ್ತಾರೆ ಸರ್. ಒಳ್ಳೆ ಎಕ್ಸ್ಪೀರಿಯನ್ಸು. ಈ ಕಡೆ ಹೊಡಿತಿರ್ತೀವಿ, ಅದು ಈ ಕಡೆ ಹೇಳ್ಕೊಯ್ತಾ ಇರ್ತದೆ. ಅಲ್ಲಿ ಅಲ್ಲಿ ಇವೆಲ್ಲ ಬ್ಯಾಡ್ ಸರ್. ಇಲ್ಲಿ ಹ್ಯಾಂಗಿಂಗ್ ಐತೆ ನೋಡಿ ಈ ಸೈಡ್, ಅವೆಲ್ಲ ಬ್ಯಾಡ್ಸ್. ವೈಟ್ ಬೋರ್ಡ್ ಇದೆಯಲ್ಲ, ಅದು ಕೆಳಗಡೆ ನೋಡಿ ಹ್ಯಾಂಗಿಂಗ್ ಆಗಿದೆ ಬ್ಯಾಡ್ಸ್. ಕೈ ಹಾಕ್ಬಿಟ್ಟಿಯೋ? ನಿನ್ನೆ ಹಾಕ್ತೀನಿ ಬಾರ. ಅಂದರೆ ಪಕ್ಕದಲ್ಲಿ ಓಪನ್ ಆಗುತ್ತೆ ಸರ್. ನಿನ್ನ ರೇಕ್ ಸರ್ಕೋ, ಅವ್ರ ರೇಕ್ ಸರ್ಕೋ. ಸರಿ ಹೋಯ್ತು. ಪಕ್ಕದಲ್ಲಿ ಓಪನು, ಅದು ಓಪನು ಅಂತ. ಆ ಕಡೆ 3 ಇದೆ ನೋಡಿ ಸರ್. ನೀರಲ್ಲಿದ್ದು ನೈಟ್ ಏರಾನು, ನೀರಲ್ಲಿ ಆಯ್ತು ನೋಡಿ, ಅದು ನೈಟ್ ಏರಾನು. ಇನ್ನೊಂದು ಲಿಟಿಲ್ ಈಗ್ರೆಟ್ಸ್. 3 ಮಲ್ಗವೆ, ಎಲ್ಲ ಮಲಗಿದಾವೆ. ಆಗಾಡ್ಬೇಕೇನದು ಕೂದಲ ಮೇಲೆ ಎಲ್ಲ ಕಣ. ಸಿಗಾಕತ್ತಂತ ನಗ್ತಾವ್ರೆ. ಎಲ್ಲ ಆಯ್ ಮಾಡ್ತಾವ್ರೆ ಕಣ. ಏನಾಯ್ತು? ಸಾಹಸ ಮಾಡ್ತಾವ್ರೆ.
ಮ್ಯೂಸಿಯಂ? ಅದನ್ನೇ ನೋಡಿ ಒಂದು 5 ಸಲ ಹೋಗಿ ನನಗೇನೆ. ಇವಾಗ ನಾವ್ ಇಲ್ಲೇ ಊಟ ಮಾಡಕ್ ಬಂದಿದೀವಿ, ನಾನು ನಮ್ಮ ಫ್ರೆಂಡ್ಸ್ ಎಲ್ಲ. ರಂಗನತಿಟ್ಟು ಮುಗಿಸ್ಕೊಂಡು ವಾಪಸ್ ಇವಾಗ ಪಯಣ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಇಲ್ಲೇ ಪಯಣ ಇದೆ ನೋಡ್ಬೋದು. ಒಳಗಡೆ ಏನಿದೆ, ಎಷ್ಟಿದೆ ಟಿಕೆಟು ಎಲ್ಲ ತೋರಿಸ್ತೀನಿ ನೋಡಿ. ಇಲ್ಲಿ ಫೋಟೋಶೂಟ್ ನಡೀತಾ ಇದೆ. ಇವಾಗ ನೀವು ನೋಡ್ಬೋದು ಪಯಣ ಮ್ಯೂಸಿಯಂ ಮಾಡೆಲ್ಲು ಹೇಗೆ ಪಯಣ ಇದೆ ಅಂತ ನೀವು ಇಲ್ಲಿಂದ ತಿಳ್ಕೊಬೋದು. ಇಲ್ಲಿ ಇವಾಗ ನೋಡ್ಬೋದು ವೀಲ್ಸ್ ಹೆಂಗೆ ಎವಾಲ್ವ್ ಆಯಿತು ಅಂತ. ಹಾಗೆ ಮುಂದಕ್ಕೆ ಹೋದ್ರೆ ಇಲ್ಲಿ ಎತ್ತಿನ ಗಾಡಿ, ಟಾಂಗಾ ಗಾಡಿ ಎಲ್ಲ ಗಾಡಿನೂ ಇಟ್ಟಿದ್ದಾರೆ. ಇಲ್ಲಿ ಇವಾಗ ಒಂದು ರೋಲ್ಸ್ ರಾಯ್ಸ್ ಕಾರ್ ಇದೆ. ಸ್ಪೆಸಿಫಿಕೇಶನ್ ಬೇಕಾದ್ರೆ ಇಲ್ಲಿ ಈ ಬೋರ್ಡಲ್ಲಿ ಇದೆ ಸ್ಪೆಸಿಫಿಕೇಶನ್. ಇದು ರೋಲ್ಸ್ ರಾಯ್ಸ್ ಹಳೆ ಮಾಡೆಲ್ ಕಾರು. ಓದ್ಕೊಳ್ಳಿ ಸ್ಪೆಸಿಫಿಕೇಶನ್. ಕಾರ್ ಮಾತ್ರ ತೋರಿಸ್ತೀವಿ. ಸ್ಪೆಸಿಫಿಕೇಶನ್ ಬೇಕಾದ್ರೆ ಇಲ್ಲಿ ಓದ್ಕೊಬಿಡಿ. ಇದು 1936 ಮಾಡಲು ಇವಾಗ ನೋಡ್ತಾ ಇರ್ಬೋದು. ಇಲ್ಲಿ ಇನ್ನೊಂದು ಕಲರ್ ಇದೆ. ಇದ್ಯಾವ್ದು 1946 ಮಾಡಲು. ಇದು ಬಂದು 1947 ಮಾಡಲು. ಇದು ಮೈಸೂರು ಗಾಡಿ ನೋಡ್ತಾ ಇರ್ಬೋದು. MYL 273 ಅಂತ ಇದೆ ನಂಬರು. ತುಂಬ ಚೆನ್ನಾಗಿದೆ. ಮೈಸೂರದು ರಾಜರದು ಗಾಡಿ ಇದು. ಇದು 1947. ಇದು ಅವರು ಮ್ಯೂಸಿಯಂಗೆ ಫ್ರೀಯಾಗೆ ಕೊಟ್ಟಿದ್ದಾರೆ ಇದನ್ನ. ಈ ಕಡೆ ಬಂದ್ರೆ ಇಲ್ಲಿ ವಿಂಟೇಜ್ ಬೈಕ್ಸ್ ಇದೆ ನೋಡ್ಬೋದು. ಹಳೆ ಬೈಕ್ಗಳು, ರಾಯಲ್ ಎನ್ಫೀಲ್ಡ್, ಜಾವಾ ಎಲ್ಲ ಹೇಗಿತ್ತು ಅಂತ ನೋಡ್ಬೋದು. ಅಲ್ಲಿದೆ RX 100. ಇಲ್ಲಿ ಜಾವಾ, ಅದು ಬಜಾಜ್ ಅವ್ರದಂತೆ. ಅಲ್ಲೇ ಇಯರ್ ಇಸ್ವಿಗಳೆಲ್ಲ ಬರ್ದಿದ್ದಾರೆ ನೋಡ್ಕೊಳ್ಳಿ. ಇದು ಹಳೆ ವಿಕ್ಟರ್ಸ್ ಲೂನಾ ಥರ ಇದೆ. ಅಲ್ಲಿ ಜಾಸ್ತಿ ಬೈಕ್ಸೇ ಇಟ್ಟಿದ್ದಾರೆ. ಬಜಾಜ್ ಚೇತಕ್ಕೂ ಇಟ್ಟಿದ್ದಾರೆ ಇಲ್ಲಿ. ರಾಯಲ್ ಎನ್ಫೀಲ್ಡ್ ಇಟ್ಟಿದ್ದಾರೆ ಹಳೆ ಚೇತಕ್ಸು ಹೇಗೆ ಎವಾಲ್ವ್ ಆಯಿತು ಅಂತ. 1947 ಕಾರು ಹೇಗಿದೆ ಅಂತ ಬ್ಲೂ ಕಲರು ಹೇಗಿದೆ ಅಂತ. ಇಲ್ಲಿ ನೋಡ್ಬೋದು ಇದು ಬ್ಲ್ಯಾಕ್ ಕಲರ್ ಸ್ಪೆಸಿಫಿಕ್ ಹೇಗಿದೆ ಅಂತ. ಇದು 1955 ಮಾಡೆಲ್ ಕಾರು. ಇದೊಂದು 404 ಅಂತ ಒಂದು ಕಾರ್ ಇದೆ, ಪರ್ಪಲ್ ಕಲರು ನೋಡ್ಬೋದು. ಇಲ್ಲೊಂದು ಕಾರ್ ಇದೆ, ಅದರದ್ದು ಹೇಗೆ ಎವಾಲ್ವ್ ಆಯಿತು ಅಂತಾನು ಇಲ್ಲಿ ತೋರಿಸಿದ್ದಾರೆ ನೋಡ್ಬೋದು. ಇಲ್ಲಿ ಇದು ಲಾಸ್ಟ್ ಕಾರು ಮೇಲ್ಗಡೆ ಇದೆ. ಇದು ಕೆಳಗಡೆ ಹೋದ್ರೆ ಇದು ಇರುತ್ತೆ. ಇದು ಇದೆ ಅಂತ ರೆಡ್ ಕಲರು. ತುಂಬಾನೇ ಸೂಪರ್ ಆಗಿದೆ ಕಾರು ನೋಡೋದಕ್ಕಂತೂ. ಒಂದು ರಾಕೆಟ್ ಇಟ್ಟಿದ್ದಾರೆ ನೋಡ್ಬೋದು. ಒಬ್ಬ ಮನುಷ್ಯನ್ ಬೇರೆ ಕೂರ್ಸಿ ರೋಬೋಟ್ ತರ. ಇಲ್ಲೊಂದಷ್ಟು ಸ್ಕೂಟರ್ಗಳಿದೆ. ಇದು ಟ್ರಕ್ ಇಟ್ಟಿದ್ದಾರೆ ನೋಡ್ಬೋದು. ಹೆವಿ ಟ್ರಕ್ಕು ಇಟ್ಟಿದ್ದಾರೆ. ವಿಷ್ಣುವರ್ಧನ್ ಸರ್ದು ಗಾಡಿ ಇಟ್ಟಿದ್ದಾರೆ ಸ್ಟ್ಯಾಚು ಪಕ್ಕದಲ್ಲೇ. ಪ್ರೀಮಿಯರ್ ಪದ್ಮಿನಿ ಟ್ಯಾಕ್ಸಿ ಇಟ್ಟಿದ್ದಾರೆ. ಇಲ್ಲಿ ಕಾರ್ ಹೇಗೆ ತಯಾರಾಗುತ್ತೆ ಅಂತ ಇಟ್ಟಿದ್ದಾರೆ ಇಲ್ಲಿ.
Girls with their nails done. Girls with their nails done. Girls with their nails. ಇಲ್ಲೆಲ್ಲ ಹಳೆ ಕಾಲದ ವಸ್ತುಗಳು ಇಟ್ಟಿದ್ದಾರೆ. ಏನೇನ್ ಯೂಸ್ ಮಾಡ್ತಾರೋ ಹಳೆ ಕಾಲದಲ್ಲಿ ಅಂತ ವಸ್ತುಗಳನ್ನ ಇಟ್ಟಿದ್ದಾರೆ, ನೋಡ್ಬೋದು ಇವಾಗ ನೀವು. ಡೆಕ್ಯಾಥ್ಲಾನಲ್ಲಿ ಬ್ಲ್ಯಾಕ್ ಫ್ರೈಡೆ ಸೇಲ್ ನಡೀತಾ ಇದೆ ಅಂತ ನಾನು ನಮ್ಮ ಫ್ರೆಂಡು ಅಲ್ಲಿ ಪಯಣ ಮ್ಯೂಸಿಯಂ ನೋಡಿಕೊಂಡು ಇಲ್ಲಿ ಡೆಕ್ಯಾಥ್ಲಾನಿಗೆ ಬಂದಿದ್ದೀವಿ. ಹೇಗಿದೆ ಅಂತ ನೋಡ್ಬೋದು, ಏನೇನು